ಸರ್ವೇ ಜನ ಸುಖಿನೋ ಭವಂತು. 42ನೇ ವರ್ಷದ ರಾಘವೇಂದ್ರ ಸ್ವಾಮಿಯ ಆರಾಧನೆ ಇಂದು ನಮ್ಮ ಆನೇಕಲ್ಲಿನ ಬನ್ನರ್ಘಟ್ಟ ರಸ್ತೆಯಲ್ಲಿರುವ ಚಿನ್ನಪ್ಪ ಸ್ವಾಮಿ ಆವರಣದಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದಲ್ಲಿ ಭಾಳ ವಿಶೇಷವಾಗಿ ಒಂದು ತರಕಾರಿ ಹಣ್ಣುಗಳನ್ನು ಭಾಳ ವಿಶೇಷವಾಗಿ ಮಾಡಿದ್ದಾರೆ. ಒಂದು ಅಲಂಕಾರ ನೋಡಿ, ಗರ್ಭದ ಗುಡಿಗೆ ದೇವಾಲಯದ ಒಳಗಡೆ ಭಾಳ ಚೆನ್ನಾಗಿದೆ. ಇಂದು ಭಾಳ ವಿಶೇಷವಾಗಿ ನಿನ್ನೆಯಿಂದ ನಡೀತಾ ಇದೆ ಈ ಒಂದು ರಾಘವೇಂದ್ರ ಸ್ವಾಮಿಯ ಆರಾಧನೆ. ಭಾಳ ವಿಶೇಷವಾಗಿದೆ. ನಮ್ಮೆಲ್ಲ ಆನೇಕಲ್ನ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಎಲ್ಲರೂ ಬಂದು, ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಒಂದು ಹೋಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಸರಿಯಾಗಿ 12 ಗಂಟೆಗೆ ಸರಿಯಾಗಿ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗವಿರುತ್ತೆ. ಎಲ್ಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಾಘವೇಂದ್ರ ಸ್ವಾಮಿಯ 42ನೇ ವರ್ಷದ ಆರಾಧನಾ ಕಾರ್ಯಕ್ರಮ ಬಂದು ಪಾಲ್ಗೊಳ್ಳಬೇಕೆಂದು ವಿನಂತಿ. ನಂತರ ವಿಶೇಷ ಪ್ರಸಾದ ವಿನಿಯೋಗವಿರುತ್ತೆ ಹಾಗೂ ತರಾವರಿ ಪ್ರಸಾದಗಳು, ಲಾಡು ಮತ್ತು ಪರಿಮಳ ಪ್ರಸಾದ ಕೂಡ ಲಭ್ಯವಿದೆ. ನನ್ನ ಪೇಜ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಇದೇ ಥರ ವಿಡಿಯೋ ಆಗ್ತಾ ಇರ್ತೀನಿ, ನೀವು ನೋಡ್ತಾನೆ ಇರಿ.